ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ದಯಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಬರ್ತೀನಿ. ನೀವು ಸುತ್ತಕೊಂಡಿದ್ದೀನಿ. ನಾನಿವತ್ತು ಎಂಬ್ರಾಯ್ಡಿಂಗ್ ಅಂತ ಹೇಳ್ಬಿಟ್ಟು ಬ್ಲೌಸನ್ನು ಕೊಡಬೇಕು. ನಾನು ಬೇರೆ ಕಡೆ ಮಾಡಿಸ್ತೀನಿ. ನಾನು ಆ್ಯಕ್ಚುಲಿ ಆ ಒಂದು ಬ್ಲೌಸನ್ನು ಹೇಗೆ ಲೈನಿಂಗ್ ಕಟ್ಟಿಂಗ್ ಮಾಡಿ ಅದನ್ನು ಅಟ್ಯಾಚ್ ಮಾಡಿ ಎಂಬ್ರಾಯ್ಡಿಂಗಿಗೆ ಕೊಡಬೇಕು ಅನ್ನೋದನ್ನು ಇವಾಗ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಹಾಗೇ ಬಟ್ಟೆ ಮೇಲೆ ಮಾರ್ಕ್ ಮಾಡಿ ಕೊಡ್ಬೋದು, ಆದರೆ ಈ ರೀತಿ ಅಟ್ಯಾಚನ್ನು ಮಾಡಿ ಕೊಟ್ಟರೆ ನಿಮಗೆ ಸ್ಟಿಚ್ಚಿಂಗ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಅದು ಡಿಸೈನ್ ಮಾಡ್ಕೊಂಡು ಬಂದಮೇಲೆ ಅದಕ್ಕೆ ಏನು ಸ್ಟಿಚಿಂಗ್ ಮಾಡುವಾಗ ನಿಮಗೆ ಈಸಿ ಆಗುತ್ತೆ, ಹಿಂಸೆ ಆಗೋಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀನಿ, ಅದನ್ನು ಅಟ್ಯಾಚ್ ಮಾಡಿ ಫಸ್ಟೇ ಅಟ್ಯಾಚ್ ಮಾಡಿಬಿಟ್ಟು ಅದನ್ನು ಕಳಿಸ್ಕೊಡ್ತೀನಿ. ನೋಡಿ, ಇದು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಇದನ್ನು ಕಟ್ಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಈಗ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ನಿಮಗೆ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಇವಾಗ. ನೋಡಿ, ಇದು ಬ್ಯಾಕ್ ಪಾರ್ಟನ್ನು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಇವಾಗ. ನೋಡಿ, ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಬಿಟ್ರೆ ನಮಗೆ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ. ಆಯಿಲ್ ಮಾಡಿದ್ದೆ, ಸ್ವಲ್ಪ ಆಯಿಲ್ ಹಾಗೆ ಇದೆ ಅನಿಸುತ್ತೆ, ಮತ್ತೆ ಆಗುತ್ತೆ. ಇದಕ್ಕೆ ಈ ರೀತಿ ಹಾಕ್ಕೊಡಿ. ಅಂದರೆ ಮೇನ್ ಕ್ಲಾತನ್ನು ನಾವೇನು ಕಟ್ ಮಾಡೋದಿಲ್ಲ, ಜಸ್ಟ್ ಅದಕ್ಕೇ ಅಟ್ಯಾಚ್ ಮಾಡೋದು. ನನಗೇನೆ ಇದು ಈಸಿ ಮೆಥಡ್ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಇದನ್ನು ಫಾಲೋ ಮಾಡ್ತೀನಿ. ಕೆಲವರು ಬಟ್ಟೆಗೆ ಮಾರ್ಕ್ ಮಾಡಿಬಿಟ್ಟು ಕೊಟ್ಟು ಕಳಿಸ್ತಾರೆ, ಆದರೆ ನಾನು ಈ ರೀತಿ ಅಟ್ಯಾಚ್ ಮಾಡಿಕೊಡ್ತೀನಿ. ನೋಡಿ, ಇಷ್ಟ ಆಯಿತು. ಒಂದು ಹೊಲಿಗೆಯನ್ನು ಹಾಕ್ಕೋತೀನಿ ಸೆಂಟ್ರಿಗೆ, ಲೈನಿಂಗ್ ಆ ಕಡೆ ಈ ಕಡೆ ಜಗ್ಗಾಡಬಾರ್ದು ಅಂತ. ಈ ರೀತಿ ಹಾಕ್ಕೊಂಡು ನಮಗೆ ಫುಲ್ ಫಿನಿಶಿಂಗ್ ಹೊಲಿಗೆ ಹಾಕೋದಕ್ಕೆ
ಬ್ಯಾಕ್ ಅಟ್ಯಾಚ್ ಆಯಿತು. ಈ ಥರ ಅಟ್ಯಾಚ್ ಮಾಡ್ಕೋಬೇಕು ನಾವು. ಅವರು ನೀಟಾಗಿ ಈ ಭಾಗಕ್ಕೆ ಎಂಬ್ರಾಯ್ಡಿಂಗ್ ವರ್ಕನ್ನು ಮಾಡಿಕೊಡ್ತಾರೆ. ಈಸಿನೂ ಆಗುತ್ತೆ. ಸ್ಟಿಚಿಂಗ್ ಮಾಡುವಾಗ ನಮಗೆ ಮತ್ತೆ ಲೈನಿಂಗ್ ಅಟ್ಯಾಚ್ ಮಾಡಬೇಕು, ಮತ್ತು ಆ ಕಡೆ ಈ ಕಡೆ ಜರುಗಾಡುತ್ತೆ, ಆಮೇಲೆ ಡಿಸೈನ್ ಕರೆಕ್ಟಾಗಿ ಕೂರಿಸ್ಕೋಬೇಕು. ಅವೆಲ್ಲ ಸಮಸ್ಯೆಗಳಿಗೂ ಕೂಡ ಇದು ಪರಿಹಾರ. ಈ ರೀತಿ ಮಾಡಿದ್ರೆ ಬೆಟರ್ ಅಂತ ನನ್ನ ಒಂದು ಯೋಚನೆ. ಅದಕ್ಕೋಸ್ಕರ ನಾನು ಈ ಮೆಥಡನ್ನು ಫಾಲೋ ಮಾಡ್ತೀನಿ. ಈಗ ಫ್ರಂಟ್ ಪಾರ್ಟನ್ನು ಹಾಕಬೇಕು ನೋಡಿ. ಫ್ರಂಟ್ ಪಾರ್ಟನ್ನು ಹಾಕ್ತಾಯಿದ್ದೀನಿ. ಒಂದು ಸೈಡಿಗೆ ಮಾತ್ರ ನಾವು ಎಂಬ್ರಾಯ್ಡಿಂಗ್ ವರ್ಕನ್ನು ಮಾಡಿಸೋದ್ರಿಂದ ಆ ಯಾವ ಸೈಡು ಅನ್ನೋದನ್ನು ಕರೆಕ್ಟಾಗಿ ನೋಡಿಕೊಂಡು ನೀವು ಅದಕ್ಕೆ ಹಾಕ್ಕೋಬೇಕಾಗುತ್ತೆ ನೋಡಿ. ನಾನು ಇವಾಗ ಹಾಕ್ತಾಯಿದ್ದೀನಿ. ಈ ಕಡೆಗೆ ಹಾಕ್ಬಿಡೋಣ. ಆ ಕಡೆ ಹಾಕಿದ್ರೆ ಬೆಟರು ನೋಡಿ. ಈ ಕಡೆ ಹಾಕ್ತೀನಿ ನೋಡಿ. ಈ ಭಾಗನೇ ಈ ಕಡೆ ತಿರುಗಿಸಿದಾಗ ನಮಗೆ ರೈಟ್ ಸೈಡಿಗೆ ಬರಬೇಕು. ಆ ರೀತಿ ಇರೋಂಥ ಒಂದು ಭಾಗಕ್ಕೆ ನಾವು ಫ್ರಂಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ತಾ ಇದ್ದೀವಿ ನೋಡಿ. ರೈಟ್ ಸೈಡಿಂದ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಹೊತ್ತು ಕರೆಂಟ್ ಇಲ್ಲ, ಹಾಗಾಗಿ ಮಿಷಿನ್ ತುಳಿಬೇಕಾದಂಥ ಪರಿಸ್ಥಿತಿ ಬಂದಿದೆ. ಈ ರೀತಿ ಅಟ್ಯಾಚನ್ನು ಮಾಡ್ಕೋಬೇಕು. ಸುಕ್ ಬರಬಾರ್ದು ಮಾತ್ರ. ಸುಕ್ ಬಂತು ಅಂದರೆ ಅದು ಹಾಳಾಗುತ್ತೆ. ಸುಕ್ ಬರದೇ ಇರೋದಕ್ಕೆ ಮಾರ್ಕನ್ನು ಮಾಡಿ ಅಟ್ಯಾಚನ್ನು ಮಾಡಬೇಕು ನೋಡಿ. ಎಂಬ್ರಾಯ್ಡಿಂಗ್ ವರ್ಕ್ ಆದಮೇಲೆ ಹಾಗೆ ಡೈರೆಕ್ಟ್ ಕಟ್ ಮಾಡ್ಕೊಳ್ಳೋದು. ಅದಕ್ಕೆ ಫಿನಿಶಿಂಗ್ ಸ್ಟಿಚ್ಚನ್ನು ಕೊಡ್ಬೋದು. ಇದು ಫ್ರಂಟ್ ಪಾರ್ಟು. ನಾನೇನು 1/4 ಇಂಚ್ ಬಿಡಬೇಕು ಅಂತ ಹೇಳಿದೆ, ಅದು ಸ್ವಲ್ಪ ನಾನು ಬಿಡಲಿಲ್ಲ. ಹಾಗಾಗಿ ಚೂರು ಒಳಗಡೆಗೆ ಹೊಲಿಗೆಯನ್ನು ಹಾಕ್ತೀನಿ. ಇಲ್ಲಾಂದರೆ ಎಂಬ್ರಾಯ್ಡಿಂಗ್ ವರ್ಕ್ ಎಡ್ಜಲ್ಲೇ ಮಾಡಿಬಿಡ್ತಾರೆ. ಆಮೇಲೆ ಫೋಲ್ಡಿಂಗಿಗೆ ಬಟನ್ ಇರೋದಿಲ್ಲ, ಹಂಗೆ ಮಾಡಿ ಹಾಕಿಬಿಡ್ತಾರೆ. ಅದಕ್ಕೋಸ್ಕರ ಈ ಮೇಲ್ಗಡೆನೂ ಅಷ್ಟೇ 1/2 ಇಂಚು ಬಿಡಬೇಕು. ಮೇಲ್ಗಡೆ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಮಾರ್ಜಿನ್ನು ಅಷ್ಟನ್ನು ಬಿಟ್ಟು ಹೊಲಿಗೆಯನ್ನು ಹಾಕ್ಕೊಡಿ. ಅವು ಕರೆಕ್ಟಾಗಿ ಅಲ್ಲಿಗೆ ಮಾಡಿಬಿಟ್ಟು ಕೊಡ್ತಾರೆ ನಮಗೆ. ಒಂಚೂರು ಹೊಲಿಗೆ ರಿಮೂವ್ ಮಾಡ್ತೀನಿ. ಅಂದರೆ ಫಸ್ಟ್ ಹಾಕಿದ್ನ ಹೊಲಿಗೆ ಒಂಚೂರು ರಿಮೂವ್ ಮಾಡಬೇಕು. ಏಕೆ ನಾನು ಕರೆಕ್ಟಾಗಿ ಸೆಂಟ್ರಿಗೆ ಒಂದು ಹೊಲಿಗೆ ಹಾಕ್ತಾಯಿದ್ದೀನಿ. ಸ್ಲೀವ್ಸ್ನ ಸೆಂಟ್ರ್ ಭಾಗಕ್ಕೆ ಹೊಲಿಗೆ ಹಾಕ್ತಾಯಿದ್ದೀನಿ. ಈ ಥರ ಹಾಕ್ಕೊಂಡ್ರೆ ಎಂಬ್ರಾಯ್ಡಿಂಗ್ ಮಾಡುವಾಗ ಅವರಿಗೆ ಹಿಂದೆ ಮುಂದೆ ಆಗಲ್ಲ. ನಮಗೂ ಕೂಡ ಫಿನಿಶಿಂಗ್ ನೀಟಾಗಿ ಬರುತ್ತೆ ಸ್ಟಿಚ್ಚನ್ನು ಹಾಕುವಾಗ.
ಪೀಸ್ಗಳಿಗೆ ಹಾಕೋಣ. ಅದನ್ನು ಕೂಡ ಸೆಂಟ್ರ್ ಒಂದೊಳಗೆ ಕರೆಕ್ಟಾಗಿ ಕಾಲ್ಕೊಂಡಿದ್ದೀನಿ ಒಳಗಡೆನ ಹಾಕಿ ಈ ರೀತಿ ಮಾಡಿಕೊಟ್ರೆ ನಮಗೆ ಸ್ಟಿಚಿಂಗಿಗೂ ಈಸಿ ಆಗುತ್ತೆ, ಅವರಿಗೆ ಎಂಬ್ರಾಯ್ಡಿಂಗ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ನೋಡಿ ಈ ರೀತಿ ಕಾಣಿಸ್ತಾ ಇದೆಯಲ್ಲ. ಇದು ಬ್ಯಾಕ್ ಪಾರ್ಟ್, ಇದು ನೋಡಿ ಇದು ಫ್ರಂಟ್ ಪಾರ್ಟ್, ಇದು ನೋಡಿ ಸ್ಲೀವ್ಸು ಎಲ್ಲೂ ಕೂಡ ಕಟ್ಟಿಂಗನ್ನು ಮಾಡಬೇಡಿ, ಹಾಗೇ ಅಟ್ಯಾಚನ್ನು ಮಾಡಿಬಿಟ್ಟು ನೀವು ಏನು ಎಂಬ್ರಾಯ್ಡಿಂಗ್ ವರ್ಕಿಗೆ ಕಳಿಸ್ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.